ಹಾಯ್ ಹಲೋ ನಮಸ್ಕಾರ, ಎಲ್ಲರಿಗೂ ಹಿಸ್ಟೋ ಬೈಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಹೋಳಿ ಹಬ್ಬದ ಒಂದು ವಿಶೇಷತೆಯ ಬಗ್ಗೆ ನಾನು ತಿಳಿಸಲು ಇಚ್ಛಿಸುತ್ತೇನೆ. ಹೋಳಿ ಹಬ್ಬವನ್ನು ನಾವು ಯಾಕೆ ಆಚರಣೆ ಮಾಡಬೇಕು, ಯಾಕೆ ಒಂದು ಕಾಮದಹನ ಅಂತಂತ ಹೇಳಿ ನಾವು ಬೆಂಕಿಯನ್ನು ಸುಡಬೇಕು ಅಂತ ಅನ್ನೋದಕ್ಕೋಸ್ಕರ ಒಂದು ಇತಿಹಾಸ ಇದೆ, ಕೇಳೋಣ ಬನ್ನಿ. ಅದಕ್ಕೆ ಒಂದು ಕಥೆ ಇದೆ. ಶಿಶಿರ ಋತುವಿನ ಫಾಲ್ಗುಣ ಮಾಸದ ಪೌರ್ಣಿಮೆ ಕಾಮನ ಹುಣ್ಣಿಮೆ ಅಥವಾ ಹೋಳಿ ಹಬ್ಬ ಅಂತ ನಾವೇನು ಕರಿತೀವಿ, ಅದಕ್ಕೆ ಒಂದು ಕಥೆ ಇದೆ. ತಾರಕಾಸುರನೆಂಬ ರಾಕ್ಷಸನು ಶಿವನಿಗೆ ಜನಿಸಿದ 7 ದಿನದ ಮಗುವಿನಿಂದ ಮಾತ್ರವೇ ತನಗೆ ಸಾವು ಬರಲಿ ಎಂದು ಬ್ರಹ್ಮನಿಂದ ಪಡೆದ ವರದ ಬಲದ ಸೊಕ್ಕಿನಿಂದ ಲೋಕದಲ್ಲಿ ಮೆರಿತಾ ಇರ್ತಾನೆ. ಆತನ ತಾಳಲಾರದೆ ಅವನ ಸಂಹಾರಕ್ಕೆ ದೇವಾನುದೇವತೆಗಳು ಚಿಂತೆಯಿಂದ ಇರ್ತಾರೆ. ಅದಕ್ಕೆ ಚಿಂತಾಕ್ರಾಂತರಾಗಿರುವಂತಹ ದೇವಾನುದೇವತೆಗಳು ದಕ್ಷ ಯಜ್ಞದಲ್ಲಿ ತನ್ನ ಮಡಿ ದ್ರಾಕ್ಷಾಣಿಯನ್ನು ಕಳೆದುಕೊಂಡ ಪರಶಿವನು ಭೋಗ ಸಮಾಧಿಯಲ್ಲಿ ಇರ್ತಾನೆ. ಮುಂದೆ ಒಂದು ಬ್ರಹ್ಮನಿಂದ ಅವನು ಹೊರ ಪಡೆದಂತಹ ಏನು ತಾರಕಾಸುರನು ಮೆರಿತಾ ಇರ್ತಾನೆ. ಹಾಗಾಗಿ ಪರಶಿವನ ಭೋಗ ಸಮಾಧಿಯನ್ನು ನಾವು ಭಂಗ ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರ ಎಲ್ಲ ದೇವಾನುದೇವತೆಗಳು ಅವನ ಮೊರೆಯನ್ನು ಹೋಗ್ತಾ ಇರ್ತಾರೆ. ಹಾಗಾಗಿ ಶಿವನಿಗಾಗಿ ಪಾರ್ವತಿನ ಹಾಗೂ ಪಾರ್ವತಿಗಾಗಿ ಶಿವನು ತಪಸ್ಸು ಮಾಡುತ್ತಿದ್ದ ಕಾರಣ ಹೇಗಾದರೂ ಮಾಡಿ ಶಿವನ ತಪಸ್ಸನ್ನು ಭಂಗ ಮಾಡಬೇಕು ಅಂತ ನಿರ್ಧರಿಸಿ ದೇವಾನುದೇವತೆಗಳು ಕಾಮದೇವನ ಮನ್ಮಥನ ಮೊರೆ ಹೋಗ್ತಾರೆ. ಅಂದರೆ ಒಂದು ಲೋಕ ಕಲ್ಯಾಣಕ್ಕಾಗಿ ದೇವಾನುದೇವತೆಗಳು ಏನೆಲ್ಲ ಪ್ರಯತ್ನ ಮಾಡಬೇಕೋ ಅದನ್ನೆಲ್ಲವನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಶಿವನ ಮೊರೆ ಹೋಗಬೇಕು ಅಂತ ಅನ್ನೋದಕ್ಕೋಸ್ಕರ ಇಬ್ಬರು ರತಿ ಮತ್ತು ಕಾಮಧೇನು ಅವರ ಮೊರೆ ಹೋಗಿ ಅವರಿಬ್ಬರಲ್ಲಿ ಒಂದು ಸಹಾಯವನ್ನು ಕೇಳ್ತಾರೆ. ಹಾಗಾಗಿ ಲೋಕ ಕಲ್ಯಾಣಕ್ಕಾಗಿ ಮಾಡುತ್ತಿರುವ ಈ ಕಾರ್ಯದಲ್ಲಿ ತನ್ನ ಸಾವು ನಿಶ್ಚಿತ ಅಂತ ಗೊತ್ತಿದ್ದರೂ ಕೂಡ ಅದರ ಪರೋಪಕಾರಾರ್ಥವಾಗಿ ಕಾಮನು ಈ ಒಂದು ಕೆಲಸಕ್ಕೆ ಒಪ್ಪಿಕೊಳ್ತಾನೆ. ಅಂದರೆ ಕಾಮನು ತನ್ನ ಬಾಣಗಳಿಂದ ಶಿವನ ತಪಸ್ಸನ್ನು ಭಂಗ ಮಾಡುವುದಕ್ಕೋಸ್ಕರ ತನ್ನ ಒಂದು ತಪೋಭಂಗಕ್ಕೆ ಕಾರಣನಾದ ಕಾಮನನ್ನು ಶಿವನು ತನ್ನ 3ನೇ ಕಣ್ಣುಗಳಿಂದ ಸುಟ್ಟು ಭಸ್ಮ ಮಾಡ್ತಾನೆ. ಅಂದರೆ ಆ ಒಂದು ಭೋಗ ಸಮಾಧಿಯಲ್ಲಿರುವಂತಹ ಶಿವನ ಒಂದು ತಪಸ್ಸನ್ನು ಭಂಗ ಮಾಡೋದಕ್ಕೋಸ್ಕರ ಕಾಮಧೇನು ಏನು ಮಾಡ್ತಾ ಪ್ರಯತ್ನ ಪಡ್ತಾ ಇದ್ದಾನೆ. ಅವನ ಒಂದು ತಪಸ್ಸನ್ನು ಭಂಗ ಮಾಡೋದಕ್ಕೋಸ್ಕರ ಪ್ರಯತ್ನವನ್ನು ಪಡ್ತಾ ಇರ್ತಾನೆ. ಲೋಕ ಕಲ್ಯಾಣಕ್ಕಾಗಿ ತಾನು ಸುಟ್ಟು ಹೋಗ್ತಿದ್ದೀನಿ ಅಂತ ಅನ್ನೋದಕ್ಕೋಸ್ಕರ ಗೊತ್ತಿದ್ದರೂ ಕೂಡ ಅವನು ಈ ಒಂದು ಕೆಲಸಕ್ಕೆ ಕೈ ಹಾಕ್ತಾನೆ. ಆಗ ಶಿವನು ತನ್ನ 3ನೇ ಕಣ್ಣಿನಿಂದ ಕಾಮಧೇನುವನ್ನು ತನ್ನ 3ನೇ ಕಣ್ಣಿನಿಂದ ಸುಟ್ಟು ಭಸ್ಮ ಮಾಡ್ತಾನೆ. ಆಗ ಕಾಮದರಸಿ ರತಿದೇವಿಯು ತನ್ನ ಪತಿಯು ಉದ್ದೇಶಪೂರ್ವಕವಾಗಿ ಈ ಕಾರ್ಯ ಮಾಡಿಲ್ಲವೆಂದು ದೇವತೆಗಳ ಇಚ್ಛೆಯಂತೆ ಇದು ಮಾಡಿದ್ದಾನೆ, ಈ ಕಾರ್ಯದಲ್ಲಿ ಭಾಗಿಯಾಗಿದ್ದಾನೆ ಎಂದು ಈ ಸಂಗತಿಯನ್ನು ಶಿವನ ಮುಂದೆ ಇಡ್ತಾಳೆ. ಹಾಗೆ ಶಿವನಲ್ಲಿ ಪತಿ ಭಿಕ್ಷೆಯನ್ನು ಬೇಡ್ತಾಳೆ. ಹಾಗೆ ಕಾಮನು ಅನಂಗನಾಗಿಯೇ ಇದ್ದು ಪತ್ನಿಗೆ ಮಾತ್ರ ಶರೀರಿಯಾಗಿ ಕಾಣಿಸ್ತಾನೆ ಎಂದು ಶಿವನು ಒಂದು ವರವನ್ನು ಕೊಡ್ತಾನೆ ರತಿದೇವಿಗೆ. ಶಿವನು ಅಭಯವನ್ನು ನೀಡ್ತಾನೆ. ಹಾಗಾಗಿ ರತಿದೇವಿಯು ಮತ್ತು ಕಾಮಧೇನು ಈ ದಿನವನ್ನು ಅವರ ಕಾಮನ ಹುಣ್ಣಿಮೆಯಾಗಿ ಆಚರಿಸಪಡ್ತಾ ಹೋಗ್ತಾರೆ. ಅಂದರೆ ರತಿದೇವಿಯು ಮತ್ತು ಕಾಮಧೇನು ಇಬ್ಬರು ಒಟ್ಟಿಗೆ ಈ ಒಂದು ಹುಣ್ಣಿಮೆ ದಿನವನ್ನು ಅವರು ಸೇರುವ ದಿನವೊಂದು ಅಂತ ಹೇಳ್ತಾರೆ. ಅಂದರೆ ಬಣ್ಣಗಳಿಂದ ಆಟವಾಡಿ ಅವರಿಬ್ಬರು ದೇಹವಾಗಿ ಸೇರುವಂಥ ಒಂದು ದಿನವನ್ನು, ದೇಹವಾಗಿ ಮಾತ್ರ ಸೇರುವಂಥ ಒಂದು ದಿನವನ್ನು ಈ ಕಾಮನ ಹುಣ್ಣಿಮೆ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅದೇ ಕೂಡ ಸಂಪ್ರದಾಯ ನಡೀತಾ ಇದೆ. ಹಾಗಾದರೆ ಕಾಮದಹನದ ಇನ್ನೊಂದು ನಾವು ಯಾಕೆ ಬೆಂಕಿಯನ್ನು ಸುಡ್ತೀವಿ, ಅದಕ್ಕೋಸ್ಕರ ಒಂದು ಕಥೆ ಇದೆ. ಏನಂತಂತಂದರೆ, ನಾರದ ಪುರಾಣದಂತೆ ರಾಕ್ಷಸರ ರಾಜ ಹಿರಣ್ಯಕಶಿಪು ತಾನೇ ದೇವರು, ತನ್ನನ್ನೇ ಎಲ್ಲರೂ ಪೂಜಿಸಬೇಕೆಂದು ತಾಕೀತು ಮಾಡ್ತಾನೆ. ಆತನ ಸ್ವಂತ ಮಗನಾದ ಪ್ರಹ್ಲಾದನೇ ಒಪ್ಪದಿರುವ ಕಾರಣ ಹರಿಯೇ ಜಗದುದ್ಧಾರಕ ಎನ್ನುವುದನ್ನು ಹೇಳುವುದನ್ನು ಅವನಿಗೆ ಕೇಳಲಿಕ್ಕೆ ಆಗುವುದಿಲ್ಲ. ತನ್ನದೇ ಕರುಳ ಕುಡಿ ಪ್ರಹ್ಲಾದನನ್ನು ಕೊಲ್ಲಲು ನಾನಾ ರೀತಿಯಿಂದ ಪ್ರಯತ್ನವನ್ನು ಪಡ್ತಾ ಇರ್ತಾನೆ. ಅದರಲ್ಲೂ ಕೂಡ ವಿಫಲನಾಗಿ ಹೋಗ್ತಾನೆ. ಕೊನೆಗೆ ಬೆಂಕಿಯಿಂದ ರಕ್ಷಣೆ ನೀಡುವ ವಸ್ತ್ರ ಹೊಂದಿದ ತನ್ನ ತಂಗಿಯ ಹೋಳಿಕಾಳ ಮೊರೆ ಹೋಗ್ತಾನೆ. ಅವಳ ಸಹಾಯವನ್ನು ಕೇಳ್ತಾನೆ. ಅಣ್ಣನ ಅನುಜ್ಞೆಯಂತೆ ತನ್ನ ಸಹೋದರ ಅಳಿಯ ಬಾಲ ಪ್ರಹ್ಲಾದನನ್ನು ಎತ್ತಿಕೊಂಡು ಹೋಳಿಕಾ ಅಗ್ನಿಕುಂಡಕ್ಕೆ ಪ್ರವೇಶಿಸ್ತಾಳೆ. ಹೇಗಾದರೂ ಮಾಡಿ ಇವನನ್ನು ಸಾಯಿಸಬೇಕು ಅಂತ ಹೇಳಿ ಪ್ರಯತ್ನವನ್ನು ಪಡ್ತಾಳೆ. ಹಾಗೆ ಪ್ರವೇಶಿಸುವ ಭರದಲ್ಲಿ ಬೆಂಕಿಯಿಂದ ರಕ್ಷಣೆ ನೀಡುವ ಆಕೆಯ ವಸ್ತ್ರವು ಗಾಳಿಯಲ್ಲಿ ಹಾರಿ ಹೋಗಿ ಹೋಳಿಕಾಳು ದಹನವಾಗುತ್ತದೆ. ಆ ಬೆಂಕಿಯಲ್ಲಿ ಅವಳು ದಹನವಾಗುತ್ತಾಳೆ, ಸುಟ್ಟು ಹೋಗ್ತಾಳೆ. ಮತ್ತು ಪರಮ ವಿಷ್ಣು ಭಕ್ತನಾದ ಪ್ರಹ್ಲಾದನಿಗೆ ಒಂದು ಚೂರು ಬೆಂಕಿ ತಾಗದೆ ಪಾರಾಗುತ್ತಾನೆ.
ಹಾಗಾಗಿ ಹೋಳಿಕಾ ದಹನವಾದ ಈ ದಿನವನ್ನು ಹೋಳಿ ಹಬ್ಬ ಎಂದು ನಾವು ಆಚರಿಸುವ ಸಂಪ್ರದಾಯ. ಹೋಳಿಕಾ ಅನ್ನೋ ಒಬ್ಬಳ ಹೆಸರು ಅದು ಒಂದು ದುಷ್ಟ, ಒಂದು ಅನಿಷ್ಟ, ಮತ್ತು ಅದು ಎಲ್ಲ ಒಂದು ಕೆಟ್ಟ ಇದರಿಂದ ಕೂಡಿರುವಂಥದ್ದು ಅಂತಂತ ತಿಳಿದುಕೊಂಡು ನಾವು ಈ ಹೋಳಿಕಾ ದಹನ ಅಂತಂತ ಹೇಳಿ ಇವತ್ತಿನವರೆಗೂ ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಈ ಸಂಪ್ರದಾಯನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಕೂಡ. ಹಾಗಾಗಿ ನಮ್ಮ ಕೆಟ್ಟದ್ದನ್ನೆಲ್ಲ, ನಮ್ಮ ಒಂದು ಕೆಟ್ಟ ಆಲೋಚನೆಗಳನ್ನು ಎಲ್ಲವನ್ನು ಬೆಂಕಿಗೆ ಸುಟ್ಟು ಭಸ್ಮ ಮಾಡುತ್ತಾ ಇದ್ದೇವೆ ಅಂತ ಹೇಳಿಬಿಟ್ಟು ನಾವು ಬೆಂಕಿಯನ್ನು ಹಚ್ಚಿ ಸುಡ್ತೀವಿ. ಇದು ಈ ಎರಡು ಕಥನಗಳ ಹಿಂದೆ ಇರುವ ಒಂದೇ ಒಂದು ಉದ್ದೇಶ ಏನಂತಂದರೆ, ನಮ್ಮ ಎಲ್ಲ ಕೆಟ್ಟದವನ್ನು ಸುಟ್ಟು ಬಿಡೋದು. ಇದಕ್ಕೆ ಬೆಂಕಿಯ ಆಹುತಿ ಮಾಡ್ಬೋದು. ಕಾಮ ಕ್ರೋಧಾದಿ ಷಡ್ವರ್ಗಗಳನ್ನು ಅಗ್ನಿಕುಂಡದಲ್ಲಿ ಸುಟ್ಟು ಸದಾಚಾರದಿಂದ ನಡೆದುಕೊಳ್ಳುವಂತೆ, ಅದನ್ನು ರೂಢಿಸಿಕೊಳ್ಳುವಂತೆ ಈ ದಿನವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಹೋಳಿ ಬಣ್ಣಗಳ ಹಬ್ಬವಾಗಿ ದೇಶದೆಲ್ಲೆಡೆ ಆಚರಿಸಲ್ಪಡುತ್ತವೆ. ಬಣ್ಣಗಳನ್ನು ಹೆಚ್ಚಾಡುತ್ತಾ ಅಬಾಲವೃದ್ಧರೂ ಕೂಡ ನಲಿದಾಡುವ ಹಬ್ಬವು ಇದಾಗಿದೆ. ಹಾಗಾಗಿ ಇದೊಂದು ಪಾರಂಪರಿಕವಾಗಿ ಬಂದಂಥ ನಮ್ಮ ಒಂದು ಸಂಪ್ರದಾಯ ಹಬ್ಬವೂ ಕೂಡ. ಪ್ರತಿಯೊಂದು ನಾವು ಆಚರಣೆ ಮಾಡುವಂಥ ಹಬ್ಬದಲ್ಲಿ ಪ್ರತಿಯೊಂದು ಅದರ ಹಿಂದಿನ ಒಂದು ಕಥೆ ಇದೆ. ಯಾಕೆ ನಾವು ಆಚರಣೆ ಮಾಡ್ತಾ ಇದ್ದೀವಿ, ಅದರಿಂದ ನಮಗೇನು ಪ್ರಯೋಜನ, ಯಾಕೆ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಅದನ್ನು ಯಾಕೆ ನಾವು ಸಂಪ್ರದಾಯವಾಗಿ ರೂಢಿಸಿಕೊಂಡಿದ್ದೀವಿ ಅನ್ನೋದಕ್ಕೆ ಕೆಲವೊಂದು ಕಾರಣಗಳು, ಕೆಲವೊಂದು ಆಚಾರಗಳನ್ನು ನಾವು ಪಾಲಿಸ್ತಾ ಬರ್ತಾ ಇದ್ದೀವಿ. ಯಾಕೆಂದರೆ ಲೋಕ ಕಲ್ಯಾಣಕ್ಕಾಗಿ ಮತ್ತು ಈ ಒಂದು ಲೋಕವು ಮುಂದುವರಿತಾ ಹೋಗಬೇಕು ಅಂತಂದರೆ ಇವೆಲ್ಲವೂ ಒಂದು ಸುರುಳಿಯಂತೆ ಸುತ್ತಾ ಇರ್ತವೆ. ಹಾಗೆ ಕೂಡ ನಾವು ಅದನ್ನು ಪಾಲನೆ ಮಾಡ್ತಾ ಹೋಗ್ತಾ ಇದ್ದೀವಿ. ಇದು ಆ ಒಂದು ದೇವರ ಇಚ್ಛೆ ಅಂತಾಗಿರ್ಬೋದು, ಆ ಒಂದು ಜಗದೋದ್ಧಾರಕನ ಒಂದು ಕಾಲ ಒಂದು ನಿರ್ಣಯ ಅಂತಂತ ಕೂಡ ನಾವು ಕಾಲಚಕ್ರ ಅಂತ ಕೂಡ ನಾವು ಕರೀಬಹುದು. ಹಾಗಾಗಿ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮಗದೊಂದು ಒಂದು ಕಥೆಯೊಂದಿಗೆ, ಒಂದು ಇತಿಹಾಸದ ಒಂದು ಕಥೆಯೊಂದಿಗೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.